ವೆಲ್ಕಮ್ ಬ್ಯಾಕ್ ಮೈ ಚಾನಲ್. 2-3 ದಿವಸದಿಂದ ವೀಡಿಯೋ ಹಾಕಿಲ್ಲ, ಯಾವುದು ಕುಕ್ಕಿಂಗ್ದು ಹುಷಾರಿರಲಿಲ್ಲ. ಸೊ ಹಾಗಾಗಿ ಇವತ್ತು ನಾನು ಏನು ಸ್ಪೆಷಲ್ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಕ್ರ್ಯಾಬ್ ರಸಮ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ಹೇಳ್ತೀನಿ. ಈಗ 1/4 kg ಕ್ರ್ಯಾಬು ಅಂದರೆ ನಾಟಿ ಕ್ರ್ಯಾಬ್ ತಂದಿದ್ದೀನಿ. 1/4 kg ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ವಾಶ್ ಮಾಡಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ಬೇಕು ಅಂತ ಹೇಳ್ತೀನಿ. ಚಿಕ್ಕ ಈರುಳ್ಳಿನ ಸ್ವಲ್ಪ, ಟೊಮೊಟೊ ಚಿಕ್ಕದೆರಡು, ಶುಂಠಿ, ಆಮೇಲೆ ಇದು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು, 2 ಮೆಣಸಿನ್ಕಾಯಿ, ಆಮೇಲೆ ಮೆಣಸು, ಜೀರಿಗೆ. ಹೇಗೆ ಮಾಡೋದು ಅಂತ ಹೇಳ್ತೀನಿ. ಫಸ್ಟು ಇದನ್ನು ಇದಕ್ಕೆ ಹಾಕಿ ಕಲ್ಲಿಗೆ ಹಾಕಿ ಜಜ್ಜೋಣ. ಫಸ್ಟು ಈ ಥರ ಜಜ್ಜಬೇಕು. ಅಂದರೆ ಫುಲ್ಲು ಚಟ್ನಿ ಥರ ಹಾಕಬಾರ್ದು, ಲೈಟಾಗಿ ಜಜ್ಕೊಬೇಕು. ಇಲ್ಲಾಂದರೆ ಸ್ವಲ್ಪ ಹಂಗೆ ಸಿಕ್ಬಿಡುತ್ತೆ ಬಾಯಿಗೆ. ನೋಡಿ, ಈ ಥರ ಜಜ್ಕೋಬೇಕು. ಜಜ್ಕೊಂಡ್ರೆ ಫ್ಲೇವರೆಲ್ಲ ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ನಿಮಗೆ ಇದು ನಾನು ಕೋಲ್ಡ್ಗೆ ಮಾಡ್ತಾ ಇರೋದು ರಸಮು. ತುಂಬ ಒಳ್ಳೆಯದು, ಕಫ, ಕೋಲ್ಡ್, ಆಮೇಲೆ ಕೆಮ್ಮು, ತಲೆನೋವು ಎಲ್ಲದಕ್ಕೂ ಸರಿಯಾಗುತ್ತೆ, ಜ್ವರ ಇದ್ರೂ. ನೋಡಿ, ಈ ಥರ ಜಜ್ಕೊಂಡ್ರೆ ಸಾಕು. ಹಾಕೋಣ 1 ಸ್ಪೂನ್ ಜೀರಿಗೆ, ಸ್ಪೂನ್ ಕೊತ್ತಂಬರಿ ಕಾಳು, ಇಷ್ಟು ಹಾಕಿ ಪುಡಿ ಮಾಡಬೇಕು. ಫಸ್ಟು ಎಲ್ಲ ಪುಡಿಯಾಗಿದೆ ಗೈಸ್. ಶುಂಠಿ ಜಜ್ಕೊಳ್ಳೋಣ. ಬೆಳ್ಳುಳ್ಳಿ ಶುಂಠಿ ಚೆನ್ನಾಗಿ ಜಜ್ಕೋಬೇಕು. ಬೆಳ್ಳುಳ್ಳಿ ಶುಂಠಿ ಜಜ್ಕೊಂಡ್ಬಿಟ್ಟಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ, ಅದನ್ನು ಜಜ್ಕೊಳ್ಳೋಣ. ಲೈಟಾಗಿ ಜಜ್ಕೊಂಡ್ರೆ ಸಾಕು. ನೋಡಿ ಗೈಸ್, ಈ ಥರ ಮಾಡ್ಕೊಬೇಕು. ಸ್ವಲ್ಪ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ. ನೋಡಿ, ಟೊಮೆಟೊನೂ ಆಗಿದೆ. ಎಲ್ಲ ಜಜ್ಜಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಇದನ್ನು ಜಜ್ಜಿದ್ದೀನಿ. ಹಾಗಾಗಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಪಾತ್ರೆ ಸ್ವಲ್ಪ ಕಾದ್ಮೇಲೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ಸಾಕು, ಇದು ಹಾಕೋಣ. ಬೆಳ್ಳುಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಶುಂಠಿನ ಮಸ್ತಾಗಿರುತ್ತೆ ಇದು. ಬಾಡಿದ್ಮೇಲೆ ಚೆನ್ನಾಗಿ ಫ್ರೈ ಆಗಿದೆ. ಮಿಕ್ಸ್ ಮಾಡ್ಕೋತೀವಿ ಚೆನ್ನಾಗಿ. ಒಂದು ಖಾರದ ಪುಡಿ, ಹಸಿಮೆಣಸಿನ್ಕಾಯಿ, ಪೆಪ್ಪರ್ ಹಾಕಿದ್ದೀವಲ್ಲ, ಹಾಗಾಗಿ ಸ್ವಲ್ಪ 1 ಸ್ಪೂನ್ ಸಾಕು ಖಾರದ ಪುಡಿ. ಹಾಕ್ಬಿಡೋಣ. ಉಪ್ಪು ನೋಡ್ಕೊಂಡು ಹಾಕಿ. ಎಲ್ಲ ಫ್ರೈ ಥರ ಹಾಕಬೇಕು. ಆಮೇಲೆ ನೀರು ಹಾಕಬೇಕು. ನೀರು ಇಷ್ಟ ಹಾಕಬೇಕು. ನೋಡಿ, ಇಷ್ಟು ನೀರು ಹಾಕಬೇಕು. ಯಾಕಂದ್ರೆ ಚೆನ್ನಾಗಿ ಬೇಯಬೇಕಲ್ವ, ಹಾಗಾಗಿ ಬೇಗ ಬೆಂದ್ಬಿಡುತ್ತೆ. ಆಲ್ರೆಡಿ ಜಜ್ಜಿಬಿಟ್ಟಿದ್ದೀವಲ್ಲ ಎಲ್ಲ ಕ್ರ್ಯಾಬು. ಸೊ ಹಾಗಾಗಿ ಕೊತ್ತಂಬರಿ ಸೊಪ್ಪು ಲಾಸ್ಟ್. ಮುಚ್ಚಿಟ್ಬಿಡೋಣ ಗೈಸ್. ನೋಡಿ ಗೈಸ್, ರಸಮ್ ರೆಡಿಯಾಗಿದೆ. ನೀವು ಈ ಥರ ಟ್ರೈ ಮಾಡಿ. ಫೀವರು, ಕಾಪ್ಸು, ಆಮೇಲೆ ಹೆಡೇಕ್, ಆಮೇಲೆ
ಗಂಟ್ಲು ನೋವು ಏನಾದರೂ ಸರಿ ಈ ಥರ ಮಾಡಿಕೊಂಡು ರಸಮ್ ಮಾಡಿ ಕುಡಿದ್ರೆ ಫೀವರು ಬರಲ್ಲ, ಏನೂ ಬರಲ್ಲ. ತುಂಬ ಒಳ್ಳೆಯದು ಹೆಲ್ತ್ಗೆ. ಜಾಸ್ತಿ ತಿನ್ನಬಾರ್ದು, ಹೀಟು. ಬಟ್ ಟ್ರೈ ಮಾಡಿ, ಕೋಲ್ಡ್ ಆದರೆ ಮಾತ್ರ ಟ್ರೈ ಮಾಡಿ. ಕ್ರ್ಯಾಬ್ ರಸಮ್. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್, ಚಾಚಾ.